ಅದಾದ್ಮೇಲೆ ನಾವು ಅಲ್ಲಿಂದ ಡೈರೆಕ್ಟ್ ಆಗಿ ಹೋಗಿ ತಿರುಪತಿ ಲ್ಯಾಂಡ್ ಆದ್ವಿ. ಎಸ್, ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್. ಅಂಡ್ ಪ್ರೀವಿಯಸ್ ವ್ಲಾಗ್ ಅಂದ್ರೆ ಪಾರ್ಟ್ 1 ಅಲ್ಲಿ ಹೇಳ್ದಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದ್ರೆ ಪಾರ್ಟ್ 1 ಅಲ್ಲಿ ನೀವು ಸೋಲಿಂಗರಲ್ಲಿರೋ ಯೋಗ ನರಸಿಂಹಸ್ವಾಮಿ ಟೆಂಪಲ್ ನ ನೋಡಿದ್ರಿ. ಸೊ ಪಾರ್ಟ್ 2 ಅಲ್ಲಿ ಇನ್ನೂ ಒಂದು ಬ್ಯೂಟಿಫುಲ್ ಪ್ಲೇಸ್ ನ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಇವಾಗ ಟೈಮ್ ಬಂದಿದೆ, ನೋಡ್ಕೊಂಬನ್ನಿ. ಇವಾಗ ನೀವೇನ್ ನೋಡ್ತಾ ಇದ್ದೀರಾ ಸ್ಕ್ರೀನ್ ಅಲ್ಲಿ, ಈ ಜಾಗದ ಹೆಸರು ಬಂದು ನಾರಾಯಣ ವನ. ತಿರುಪತಿಯಿಂದ ಆಲ್ಮೋಸ್ಟ್ 40 ಕಿಲೋಮೀಟರ್ಸ್ ದೂರ ಇದೆ. ಅಂಡ್ ನೀವು ವಿಯಾ ತಮಿಳ್ನಾಡು ಹೋಗ್ತೀರಾ ಅಂತ, ಲೈಕ್ ನಾವು ಹೋಗಿದ್ದು ವಿಯಾ ತಮಿಳ್ನಾಡು. ಸೊ ತಮಿಳ್ನಾಡು ವಿಯಾ ಹೋಗ್ತೀರಾ ಅಂದ್ರೆ ಬೇಲೂರಿಂದ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಆಗ್ಬೋದೇನೋ, ಬಟ್ ಅಷ್ಟೊಂದೇನು ನಿಮ್ಗೆ ಡಿಫ್ರೆನ್ಸ್ ಅನ್ಸಲ್ಲ. ಜಾಗದ ಬಗ್ಗೆ ಬರೋದಾದ್ರೆ ಪದ್ಮಾವತಿ ಮತ್ತು ಶ್ರೀನಿವಾಸ ಅವರಿಬ್ರು ಮದ್ವೆ ಆಗಿದ್ದ ಜಾಗ ಅದು. ಎಸ್, ಪದ್ಮಾವತಿ ಮತ್ತು ಶ್ರೀನಿವಾಸ ಮದ್ವೆ ಆಗಿದ್ದ ಜಾಗ ಅದು ನಾರಾಯಣವನ. ಒನ್ ಆಫ್ ದ ಬ್ಯೂಟಿಫುಲ್ ಟೆಂಪಲ್ ನಾನು ಇಲ್ಲಿವರೆಗೂ ನೋಡಿರೋದ್ರಲ್ಲಿ. ಅಂದ್ರೆ ಎಷ್ಟು ಡಿವೈನ್ ಆಗಿತ್ತು ಅಂದ್ರೆ, ಪದ್ಮಾವತಿ ಮತ್ತು ಶ್ರೀನಿವಾಸ ಮದ್ವೆ ಆಗಿದ್ದು ವೈಶಾಖ ಶುದ್ಧ ದಶಮಿ ದಿನ. ಅಂದ್ರೆ ಈ ವರ್ಷದ ಕ್ಯಾಲೆಂಡರ್ ನೀವು ನೋಡಿದ್ರೆ, ಅಂದ್ರೆ ಇಂಗ್ಲಿಷ್ ಕ್ಯಾಲೆಂಡರ್ ನೋಡಿದ್ರೆ ಏಪ್ರಿಲ್ 26. ನಾವು ನಾರಾಯಣವನದಲ್ಲಿ ಇದ್ದಿದ್ದು ವೈಶಾಖ ಶುದ್ಧ ಏಕಾದಶಿ ದಿನ, ಅಂದ್ರೆ ಏಪ್ರಿಲ್ 27. ಅಂದ್ರೆ ಅವರಿಬ್ರು ಮದುವೆ ಆಗಿದ್ದ ದಿನದ ನೆಕ್ಸ್ಟ್ ಡೇ ನಾವಲ್ಲಿದ್ವಿ. ಸೊ ಎಸ್, ಒಂಥರ ಡಿವೈನ್ ಮೂವ್ಮೆಂಟ್ ಅಂತಾನೆ ಅನ್ಬೋದು. ನಮಗೂ ಅದು ಗೊತ್ತಿರಲಿಲ್ಲ, ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು ಅದು ಕೇಳಿದ ತಕ್ಷಣ. ಸೊ ತುಂಬಾ ಖುಷಿ ಆಯ್ತು. ಲೈಕ್ ಅವರಿಬ್ರು ಮದ್ವೆ ಆಗಿದ್ದ ದಿನದ ನೆಕ್ಸ್ಟ್ ಡೇ ನಾವಲ್ಲಿ ಇದ್ವಿ ಅಂತ. ಅಲ್ಲಿ ಇರೋ ಶ್ರೀನಿವಾಸನ್ ಮೂರ್ತಿ ಕೂಡ ಅಷ್ಟೇ ಸುಂದರವಾಗಿದೆ, ಕೈಯಲ್ಲಿ ಖಡ್ಗ. ಮತ್ತೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಶ್ರೀನಿವಾಸನ್ ಕಣ್ಣು ಯಾವಾಗ್ಲೂ ಓಪನ್ ಆಗಿರುತ್ತೆ, ಅಂದ್ರೆ ನಿತ್ಯ ನೇತ್ರ ದರ್ಶನ. ಅವ್ನು ಯಾವಾಗ್ಲೂ ಕಣ್ಣು ಓಪನ್ ಮಾಡ್ಕೊಂಡೆ ಅವ್ರ ಭಕ್ತರಿಗೆ ದರ್ಶನ ಕೊಡ್ತಾನೆ. ಅಂಡ್ ಶ್ರೀನಿವಾಸನ್ ರೈಟ್ ಸೈಡ್ ಅಲ್ಲಿ ಪದ್ಮಾವತಿ ವಿಗ್ರಹ ಇದೆ, ತುಂಬಾ ಲಕ್ಷಣವಾಗಿದೆ ಪದ್ಮಾವತಿ ಮೂರ್ತಿ. ಅಂಡ್ ಆ ಗುಡಿಯಿಂದ ಆಚೆ ಬಂದ್ಮೇಲೆ, ಅಂದ್ರೆ ಪದ್ಮಾವತಿ ಗುಡಿಯಿಂದ ಆಚೆ ಬಂದ್ಮೇಲೆ ಶ್ರೀನಿವಾಸ ಮತ್ತೆ ಪದ್ಮಾವತಿ ಅವರಿಬ್ರು ಮದ್ವೆಗೆ ಯೂಸ್ ಮಾಡಿದ ರುಬ್ಬೋಕಲ್ನ ಇಟ್ಟಿದ್ದಾರೆ. ಅದನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋ ಭಾಗ್ಯ ನಮಗ್ ಸಿಕ್ತು. ಸೊ ನಾನು ಅವಾಗಲೇ ಹೇಳ್ದಂಗೆ ರಿಯಲಿ ಇಟ್ ವಾಸ್ ಅ ಡಿವೈನ್ ಮೂಮೆಂಟ್. ಅಂಡ್ ನನ್ನ ಕಡೆಯಿಂದ ಒಂದು ಸಜೆಷನ್, ಯಾರೇ ತಿರುಪತಿಗೆ ಹೋಗ್ತಾ ಇದ್ರು, ತಿರುಪತಿಗೆ ಹೋಗೋ ಪ್ಲಾನ್ ಇದ್ರು, ದರ್ಶನ ಆದ್ಮೇಲೆ ಎಲ್ಲ ಆದ್ಮೇಲೆ ಒಂದು 2 hours ಟೈಮ್ ಇನ್ವೆಸ್ಟ್ ಮಾಡಿ ತಿರುಪತಿಯಿಂದ ಒಂದು 40 ಕಿಲೋಮೀಟರ್ ಅಷ್ಟೇ ಟ್ರಾವೆಲ್ ಮಾಡಿದ್ರೆ ನಿಮ್ಗೆ ಈ ಜಾಗ ಸಿಗುತ್ತೆ. ಸೊ ಮಿಸ್ ಮಾಡ್ದಿರ ನೋಡ್ಕೊಂಬನ್ನಿ. ಇನ್ನೊಂದು ಔಟ್ ಆಫ್ ದ ಬಾಕ್ಸ್ ಸ್ಟೋರಿ, ಲೈಕ್ ಇದಕ್ಕೂ ಅದಕ್ಕೂ ರಿಲೇಟೆಡೇ ಇಲ್ಲ ಆ ತರ ಒಂದು ಸ್ಟೋರಿ. ಅಲ್ಲಿರೋ ಒಬ್ರು ಲೋಕಲೈಟ್ ನಮ್ಗೆ ಹೇಳಿದ್ದು, ಗುಡಿ ಏನಿದೆ ನಾರಾಯಣವನದಲ್ಲಿ ಶ್ರೀನಿವಾಸನ್ ಗುಡಿ ಏನಿದೆ, ಅಲ್ಲಿಂದ ಒಂದು 100 ಹೆಜ್ಜೆ ಮುಂದೆ ಹೋದ್ರೆ ಅಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಒಬ್ರು ಸೊರಕಾಯಿ ಸಿದ್ಧರ್, ಅಂದ್ರೆ ತಮಿಳ್ನಾಡಲ್ಲಿ ಸಿದ್ಧರ್ ಅಂದ್ರೆ ಈ ಜಪ ಮಾಡೋರು, ಈ ಋಷಿ ಮುನಿಗಳು ಅಂತೀವಲ್ಲ ಆ ತರ, ತಮಿಳಲ್ಲಿ ಸಿದ್ಧರ್ ಅಂತಾರೆ. ಜೀವ ಸಮಾಧಿ ಆಗಿರೋ ಜಾಗ ಅದು. 1904 ಅಂದ್ರೆ 1904 ಅಲ್ಲಿ ಆ ಜಾಗದಲ್ಲಿ, ಅಂದ್ರೆ ಅವ್ರದ್ದು ಗುಡಿ ಏನಿದೆ ಜೀವಂತ ಸಮಾಧಿ ಆಗಿದ್ರು. ಸೊ ಜೀವಂತ ಸಮಾಧಿ ಅಂದ್ರೆ ಜಸ್ಟ್ ಇಮ್ಯಾಜಿನ್, ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡೋದೇನು ಬೇಕಾಗಿಲ್ಲ. ಆ ಜಾಗಕ್ಕೆ ಅಷ್ಟು ಪವರ್ ಇರುತ್ತೆ. ಅವರು ಯಾವುದೇ ಋಷಿ ಆಗಿರ್ಲಿ ಏನೇ ಆಗಿರ್ಲಿ, ಜೀವಂತ ಸಮಾಧಿ ಅಂತ ಬಂದಾಗ ಅಷ್ಟೇ ತುಂಬಾ ಪವರ್ಫುಲ್ ಇರುತ್ತೆ. ಅಂಡ್ ಅಲ್ಲಿ ಒಂದು ರಿಚುವಲ್ ಇದೆ, ನನಗೆ ಪರ್ಸ್ನಲಿ ಒಂಥರ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ನಾನು ಅದಕ್ಕೆ ಹೇಳಿದ್ದು ಔಟ್ ಆಫ್ ದ ಬಾಕ್ಸ್ ಸ್ಟೋರಿ ಅಂತ. ಅವರು ಅಂದ್ರೆ ಆ ಸಿದ್ಧರ್ ಏನಿದ್ರು, ಸೋರೆಕಾಯಿ ಸಿದ್ಧರ್, ಅವರು ಯೂಸ್ ಮಾಡ್ತಾ ಇದ್ದಿದ್ದು ವೆಜಲ್, ಪಾತ್ರೆಗಳು ಎಲ್ಲ ಈ ಸೋರೆಕಾಯಿ ಶೇಪ್ ಅಲ್ಲಿ ಇತ್ತು. ಅದಕ್ಕೆ ಅವ್ರ ಹೆಸರು ಸೋರೆಕಾಯಿ ಸಿದ್ಧರ್ ಅಂತ ಇಟ್ಟಿರೋದು. ಸೋರೆಕಾಯಿ ಅಂದ್ರೆ ಗೊತ್ತಿರೋದು ಕನ್ನಡದಲ್ಲಿ, ಸೋರೆಕಾಯಿ ನಾವು ತಿನ್ನಕ್ಕೆ ಯೂಸ್ ಮಾಡ್ತೀವಲ್ಲ, ಬಾಟಲ್ ಗಾರ್ಡ್ ಇಂಗ್ಲಿಷ್ ಅಲ್ಲಿ, ಇವಾಗ ಗೊತ್ತಾಗಿರುತ್ತೆ ನಮ್ಗೆ. ಸೊ ಸೋರೆಕಾಯಿ ಶೇಪ್ ಅಲ್ಲಿರೋ ಪಾತ್ರೆಗಳನ್ನ ಯೂಸ್ ಮಾಡ್ತಾ ಇದ್ರು ಅವರು, ಅವ್ರ ಕೆಲಸಗಳನ್ನ ಮಾಡ್ಕೊಳಕ್ಕೆ, ಅವರು ಊಟ ರೆಡಿ ಮಾಡ್ಕೊಳಕ್ಕೆ. ಅವ್ರದ್ದು ಸಪ್ರೇಟ್ ಆಗಿರುತ್ತಲ್ಲ, ಸೋರೆಕಾಯಿ ಶೇಪ್ ಅಲ್ಲಿರೋ ಒಂದು ಪಾತ್ರೆಗಳನ್ನ ಅವರು ಯೂಸ್ ಮಾಡ್ತಾ ಇದ್ರು. ಸೊ ಅದೇ ಟೈಮ್ ಹೋಗ್ತಾ ಹೋಗ್ತಾ ಸೋರೆಕಾಯಿ ಸಿದ್ಧರ್ ಅಂತ ಫೇಮಸ್ ಆಗ್ತಾ ಹೋದ್ರು. ಅವರು ಜೀವಂತ ಸಮಾಧಿ ಆದ್ಮೇಲೆ ಅವ್ರದ್ದು ಗುಡಿ ಏನಿದೆ, ಆ ಗುಡಿದು ವಿಡಿಯೋ ನೀವು ನೋಡ್ತಾ ಇರ್ತೀರಾ ಇವಾಗ. ಆಕ್ಚುಲಿ ತುಂಬಾ ಕಷ್ಟಪಟ್ಟು ಆ ವಿಡಿಯೋ ರೆಕಾರ್ಡ್ ಮಾಡಿದೆ ನಾನು. ಇವಾಗ ನೀವೇನ್ ನೋಡ್ತಾ ಇದ್ದೀರಾ ಅಲ್ಲೇ ಅವರು ಜೀವಂತ ಸಮಾಧಿ ಆಗಿರೋದು. ಸೊ ಅದರದ್ದು ಆಪೋಸಿಟ್, ಅಂದ್ರೆ ಅವ್ರದ್ದು ಆ ಜೀವಂತ ಸಮಾಧಿ ಆಗಿರೋ ಜಾಗ ಏನಿದೆ ಅದ್ರ ಆಪೋಸಿಟ್ ಅಲ್ಲಿ ಎಲ್ಲರೂ ಅಲ್ಲಿ ಬಂದವರೆಲ್ಲ ಏನ್ ಮಾಡ್ತಾರೆ, ಈ ಸೋರೆಕಾಯಿಗಳನ್ನ ಇಡ್ತಾರೆ. ಅಂಡ್ ಆ ಸೋರೆಕಾಯಿನ ಇಡಕ್ಕೂ ಒಂದು ಪದ್ಧತಿ ಇದೆ. ಅದನ್ನ ತಗೊಂಡು ಅವ್ರದ್ದು ಆ ಜಾಗ ಏನಿದೆ, ಜೀವನ ಸಮಾಧಿ ಆಗಿರೋ ಜಾಗ, ಅವ್ರದ್ದು ಶಿಲೆ ಏನಿದೆ, ಅಲ್ಲಿ ಹೋಗ್ಬಿಟ್ಟು
ಅಲ್ಲಿಟ್ಟು ನಮಗೆ ಮನ್ಸಲ್ಲಿ ಏನಿದೆಯೋ ಅದನ್ನ ಅನ್ಕೊಂಡು ಆಗ್ಲಪ್ಪ ಅಂತ ಬೇಡ್ಕೊಂಡು ಆ ಸೋರೆಕಾಯಿನ ಇವಾಗ ನೀವೇನ್ ನೋಡ್ತಾ ಇದ್ದೀರಾ ಆ ಪ್ಲೇಸು ರ್ಯಾಕ್ಸ್ ಇದೆಯಲ್ಲ ಅಲ್ಲಿ ನಾವು ಇಟ್ಟು ಬಂದ್ರೆ ನಿಜ ಆಗುತ್ತೆ ಅನ್ನೋದು ನಂಬಿಕೆ. ಅಗೇನ್ ಎಲ್ಲಾರ್ಗು ಒಂದೊಂದು ನಂಬಿಕೆ ಇರುತ್ತೆ, ನಿಜ ಆಗುತ್ತೋ ಆಗಲ್ವೋ ಸೆಕೆಂಡ್ರಿ, ಬಟ್ ನಂಬಿಕೆ ಒಂಥರ ಇಂಟ್ರೆಸ್ಟಿಂಗ್ ಅಲ್ಲ. ಲೈಕ್ ನಾನು ಅದಕ್ಕೆ ಹೇಳಿದ್ದು ಒಂಥರ ಔಟ್ ಆಫ್ ಬಾಕ್ಸ್ ಸ್ಟೋರಿ ಅಂತ. ಅದಾದ್ಮೇಲೆ ನಾವು ಅಲ್ಲಿಂದ ಡೈರೆಕ್ಟ್ ಆಗಿ ಹೋಗಿ ತಿರುಪತಿ ಲ್ಯಾಂಡ್ ಆದ್ವಿ. ಸೊ ಎಸ್, ಕಾರೆಲ್ಲ ಚೆಕಿಂಗ್ ಆಗ್ತಾ ಇದೆ. ನಮ್ಮ ಕಾರ್ ಇನ್ನೂ ಚೆಕಿಂಗ್ ಆಗಿಲ್ಲ, ಬಟ್ ನಾನು ಮತ್ತು ನಮ್ಮಮ್ಮ ಬೇಗ ಬಂದು ನಮ್ಮ ಲಗೇಜ್ ಎಲ್ಲ ಏನಿತ್ತು ಅದ್ರದ್ದು ಫಸ್ಟ್ ಸ್ಕ್ಯಾನ್ ಏನು ಮಾಡ್ತಾರೆ ಅದನ್ನು ಮುಗಿಸ್ಕೊಂಡು ಕಾರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಅಪ್ಪ ಮತ್ತು ನನ್ನ ತಮ್ಮ ಕಾರಲ್ಲಿದ್ದಾರೆ. ಅವ್ರು ಬಂದಮೇಲೆ ಕಾರಲ್ಲಿ ಹಾಕೊಂಡು ಬ್ಯಾಗ್ನ ಬೆಟ್ಟ ಹತ್ತೋದು. ಸೊ ಬೆಟ್ಟ ಹತ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಎಸ್, ಇವಾಗ ಬೆಟ್ಟ ಮೇಲೆ ಬಂದಾಯಿತು, ರೂಮ್ ಕೂಡ ಸಿಕ್ಕಾಯಿತು. ಐ ಮೀನ್ ಆಲ್ರೆಡಿ ಎಲ್ಲ ಬುಕ್ ಆಗಿತ್ತು. ಸೊ ಎಸ್, ರೆಸ್ಟ್ ಮಾಡೋದು, ದರ್ಶನ ನಾಳೆ ಇರೋದು. ಸೊ ಇವತ್ತೇನು ಮಾಡೋಕ್ಕೆ ಕೆಲಸ ಇಲ್ಲ. ಆಲ್ರೆಡಿ 7:41 ಆಯಿತು. ಆ್ಯಂಡ್ ಇವತ್ತು ಏನೂ ತಿನ್ನೋದು ಇಲ್ಲ, ಬಿಕಾಸ್ ಏಕಾದಶಿ ಅಂತ ಫಾಲೋ ಮಾಡ್ತೀವಿ. ಸೊ ಎಸ್, ಸುಮ್ಮನೆ ಒಂದು ಆಚೆ ರೌಂಡ್ ಹಾಕ್ಬಿಟ್ಟು ರೆಸ್ಟ್ ಮಾಡೋದಷ್ಟೇ ಇವತ್ತು, ಬೇರೆ ಏನು ಕೆಲಸ ಇಲ್ಲ. ಅವತ್ತದೇನು ಸ್ಪೆಷಲ್ ಇತ್ತು ನನಗೆ ಗೊತ್ತಿಲ್ಲ ತಿರುಮಲದಲ್ಲಿ. ಐ ಥಿಂಕ್ ಅವರು ಮದುವೆ ಆಗಿದ್ದು ಆ ಟೈಮ್ ಇತ್ತಲ್ಲ, ಲೈಕ್ ವೈಶಾಖ ಶುದ್ಧ ದಶಮಿ. ಸೊ ಆ ದಿನದ ನೆಕ್ಸ್ಟ್ ಡೇ ಸೊ ತಿರುಪತಿಲಿ ಏನೋ ಒಂದು ಸ್ಪೆಷಲ್ ಪೂಜೆಗಳಿತ್ತು ಅನ್ಸುತ್ತೆ. ಆವತ್ತು 2 ಆನೆ ಪ್ರೊಸೆಷನ್ ಹೋಯ್ತು, ಉತ್ಸವ ಮೂರ್ತಿ ಹಿಂದೆ ಬಂತು. ತಿರುಪತಿಗೆ ನಾನು ತುಂಬಾ ಸರಿ ಹೋಗಿದ್ದೀನಿ, ಬಟ್ ಈ ತರ ಒಂದು ಸೀನ್ ನಾನು ಯಾವತ್ತೂ ನೋಡಿರ್ಲಿಲ್ಲ, ಕಣ್ ತುಂಬ್ಕೊಂಡಿರ್ಲಿಲ್ಲ. ಉತ್ಸವ ಮೂರ್ತಿ ನಾನು ಯಾವತ್ತೂ ಲೈವಲ್ಲಿ ನೋಡಿಲ್ಲ, ಟಿವಿಲಿ ನೋಡಿದ್ದೆ, ಬಟ್ ಲೈವಲ್ಲಿ ನೋಡಿದ್ದು ಫಾರ್ ದ ಫಸ್ಟ್ ಟೈಮ್. ಸೊ ಎಸ್, ನಮ್ಮದು ದರ್ಶನ ಟೈಮ್ ಬಂತು. ಸೊ ಈಗ ರೂಮಿಂದ ದರ್ಶನ ಮುಗಿಸ್ಕೊಂಡು ವಾಪಸ್ ರೂಮಿಗೆ ಬರಬೇಕು. ಸೊ ಎಸ್, ದರ್ಶನ ಮುಗಿಸ್ಕೊಂಡು ಮತ್ತೆ ಕಂಟಿನ್ಯೂ ಮಾಡೋಣ. ನವಂಬರಲ್ಲಿ ನೋಡಿದ್ದು, ಡಿಸೆಂಬರಲ್ಲಿ ನೋಡಿದ್ದು, ಈಗ ಮತ್ತೆ ಏಪ್ರಿಲ್. So continuous back to back third time. Okay, ನನ್ನ ದರ್ಶನ ಮುಗೀತು. ಇವತ್ತು ಬೆಳಗ್ಗೆ ಎದ್ವಿ, ಕಲ್ಯಾಣಿಲಿ ಸ್ನಾನ ಮಾಡಿ ತಿಂಡಿ ಮುಗಿಸ್ಕೊಂಡು ಮಠದಲ್ಲಿ ಇವಾಗ ಬ್ಯಾಕ್ ಟು ಬೆಂಗಳೂರು. ಸೊ ಇಷ್ಟೊತ್ತು ಯಾರು ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆಗ ಆ್ಯಪಲ್ಲಿ ನಾನು ಚೇಬೆ ಖಾಲಿ ಆದಮೇಲೆ ಫುಡ್ ಕುಡಿತೀನಿ, ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್.